ಎಲ್ಲ ಸಂತೋಷವಾಗಿದ್ದೀರಾ? ಆಮೇಲೆ ನಮ್ಮ ಮಧ್ಯೆ ಸಹೋದರಿಯರು ಮತ್ತೆ ಪ್ರಿಯ ತಾಯಿ ಬಂದಿದ್ದಾರೆ. ಎಲ್ಲರಿಗೂ ಯೇಸು ಕ್ರಿಸ್ತನ ನಮಗೆ ವಂದನೆ ಸಲ್ಲಿಸ್ತೇನೆ. ಎಲ್ಲ ಸಂತೋಷವಾಗಿದ್ದೀರಾ? ಆಮೇಲೆ ಅವಕಾಶ ಕೊಟ್ಟರೆ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೀನಿ. ಸ್ವಲ್ಪ ಸಮಯ ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯ ಸ್ತೋತ್ರ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿನ್ನ ಹಸ್ತಕ್ಕೆ ನನ್ನನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಪ್ರತಿಯೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದ್ದೇ ಕರ್ತನೆ. ದೇವರು ನಿನ್ನ ವಾಕ್ಯವಾಗಿ ನಮ್ಮನ್ನು ಬಲಪಡಿಸುವಂಥದ್ದು, ನಿನ್ನ ವಾಕ್ಯದ ಶತ್ರುವಿನ ಕುತಂತ್ರದ ಹೊರತರುವಂಥದ್ದು ದೇವರು. ನಿನ್ನ ವಾಕ್ಯಕ್ಕೆ ಪ್ರತಿಯೊಬ್ಬರು ತಾವು ಸಂಪೂರ್ಣ ಸಮರ್ಪಿಸ್ತಾ ಕರ್ತನೆ. ನಿನ್ನ ಆತ್ಮನ ಸಾಹಿತ್ಯ ನಮ್ಮ ಮಧ್ಯೆ ಚಲಿಸಿಕೊಡಕರ್ತನೆ. ನೀನು ತಾನೇ ನಮ್ಮ ಸಂಗಡದು ನಡೆಸೋದು ಕೈ ಸ್ತೋತ್ರ ಸ್ವಲ್ಪ ನನ್ನನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಆದಿಂದ ಅಂತ್ಯದ ನಿನ್ನ ಮೈ ಮೇಲೆ ನಡೆಸೋದು ಅಚ್ಚ ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ. ಯೇಸುವಿನ ಮೊದಲ ಪ್ರಾರ್ಥನೆ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷ. ಅವಕಾಶ ದೇವರ ಆಲೋಚನೆ ಕೊಟ್ಟಂತ ಒಂದು ವಾಕ್ಯ ಧ್ಯಾನಿಸೋಣ. 1 ಕೊರಿಂಥದವರಿಗೆ ಬರೆದಂತ ಪತ್ರಕ್ಕೆ 10ನೇ ಅಧ್ಯಾಯ 12ನೇ ವಾಕ್ಯ ತೆಗೆದಿರೋದು. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. 1 ಕೊರಿಂಥದವರಿಗೆ ಬರೆದಂತ ಪತ್ರಕ್ಕೆ 10ನೇ ಅಧ್ಯಾಯ 12ನೇ ವಾಕ್ಯ. ಆಮೇನ್. ಹಲ್ಲೆಲೂಯಾ ಎಂದು ವಾಕ್ಯಕ್ಕೆ ಸ್ತೋತ್ರ. ಏನಕ್ಕಂದ್ರೆ ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ಇದಂದ್ರೆ ದೇವರ ಚಿತ್ತದಲ್ಲಿ ಯಾರು ಜೀವಿಸ್ತಾರೋ, ಇಲ್ಲದ್ರ ಈ ಯಾರು ದೇವರ ಚಿತ್ರ ಜೀವಿಸ್ತಾರೋ ಅವ್ರಿಗೆ ಎಲ್ಲ ಸಮಯದ ಎಷ್ಟೋ ಸಾರಿ ಹೇಳ್ತೇನೆ, ಯಾರ ಮೇಲೆ ದೇವರ ಉದ್ದೇಶ ಇರುತ್ತೆ, ಯಾರ ಮೇಲೆ ದೇವರ ದರ್ಶನ ಇರುತ್ತೆ, ಯಾರ ಮೇಲೆ ದೇವರ ಯೋಜನೆ ಇರುತ್ತೆ, ಅವರ ಮೇಲೆ ಶತ್ರುನ ಹೋರಾಟವು ತುಂಬಾ ಇರುತ್ತೆ. ಅದಕ್ಕಾಗಿ ಯಾರ ಜೀವಿತ ದೇವರ ಉದ್ದೇಶ ಇರುತ್ತೋ, ಯಾರ ಜೀವಿತ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿ ನಡೆಯಲು ದೇವರು ಇಷ್ಟಪಡ್ತಾರೋ ಅವ್ರಿಗೆ ತುಂಬಾ ಹೋರಾಟಗಳಿರುತ್ತೆ. ಅದಕ್ಕಾಗಿ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ಇದನ್ನ ಒಬ್ಬೊಬ್ಬರು ದೇವರ ದೃಷ್ಟಿ ನೀತಿವಂತರಾಗಿರುವಾಗ ನಾವು ಇದನ್ನು ಎಚ್ಚೆತ್ತುಕೊಳ್ಳೋಣ. ಯಾಕಂದ್ರೆ ನಾನು ಕಳೆದ ಬಾರಿ ಒಂದು ಸಹೋದರನ ಮೀಟ್ ಮಾಡಿದೆ. ನನ್ನ ಜೊತೆನೆ ಬೆಳೆದಂತ ಒಬ್ಬ ಸಹೋದರ. ನಾನು ಚರ್ಚಲ್ಲಿ ಎಲ್ಲರೂ ಬರೋಕ್ಕಿಂತ ಮುಂಚೆ ಮೈಕೆಲ್ಲ ಹಾಕಿ ಕಸ ಹೊಡೆದು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಬೆಳೆ ಅಷ್ಟೊತ್ತಿಗೆ ಬಂದು 9 ಗಂಟೆ ಪ್ರೇಯರ್ ಆಗೋಷ್ಟೊತ್ತಿಗೆ ನಾವು ಇಬ್ಬರು ಬಂದು ಎಲ್ಲ ರೆಡಿ ಮಾಡಿ ಮತ್ತೆ ಬರ್ತಿದ್ದೆವು. ಹೆಂಗಿತ್ತು ಅಂದ್ರೆ ಅವಾಗ ಯಾರು ಮೈಕ್ ಹಾಕೊಂಡು ಕುಣಿತಿದ್ದೆ ನಾವು. ಮನೆ ಸ್ವಲ್ಪ ದಿವಸ ಮುಂಚೆ ಸಿಕ್ಕಿದ್ದ ಸಹೋದರ, ಏನಪ್ಪ ಚೆನ್ನಾಗಿದ್ದಪ್ಪ ಸಹೋದರ ಅಂತ ಕೇಳಿದ್ರೆ ತುಂಬಾ ದುಃಖವಾಗಿ ಮಾತಾಡ್ತಾರೆ. ನನಗೆ ಒಂಥರ ಬೇಜಾರಾಯ್ತು. ಈಗ ಹೆಂಗಾಗಿದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಬಂದ್ರೆ ಸಾಕು, ಬರ್ತೀವಿ ಹೋಗ್ತೀವಿ. ಕೆಲವು ಶತ್ರು ಬಂದಂತ ಹೋರಾಟಗಳು, ಶತ್ರು ಅನೇಕ ಅವನ ಮನಸ್ಸನ್ನು ತುಂಬಾ ಶತ್ರು ಮಾಡಿದಂತ ಕುತಂತ್ರ ಮನಸ್ಸಿನ ಪ್ರಭಾವ ಭಾಳ ಬಿಟ್ಟಿರೋದ್ರಿಂದ ಮೊದಲಿದಂತ ಪ್ರೀತಿ ಅವನಲ್ಲಿಲ್ಲ. ಅದಕ್ಕಾಗಿ ನಿಂತಿದ್ದೇನೆಂದು ನೆನೆಸುವನು ಈ ದಿನ ನಾವು ಬೀಳದಂತೆ ಎಚ್ಚರಿಕೆ ಆಗಿರ್ಬೇಕು. ದೇವರ ಮದುವೆ ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಿತಿ ಅಲ್ಲ ಮುಖ್ಯ, ಅಂತಿಮ ಸ್ಥಿತಿ ಹೆಂಗಿದೆ. ಮೊದಲು ದೇವರ ಸನ್ನಿಧಿ ಎಂತ ಪ್ರಾರ್ಥನೆ, ಎಂತ ಅಭಿಷೇಕ, ಎಂತ ಒಂದು ದಾಹ, ಆದ್ರೆ ಈ ಗಳಿಗೆ ಹೆಂಗಿದೆ ಅದನ್ನ ನಾವು ಫಸ್ಟ್ ಪರಿಶೋಧನೆ ಮಾಡೋಣ. ಕಳೆದಿಂದ ನಾವು ಸ್ವಲ್ಪ ಎಷ್ಟೋ ಸಲ ಉದಾಹರಣೆ ಕೊಟ್ಟಿದ್ದೆ. ಯಾರೋ ದುಬೈಗೆ ಹೋಗ್ಬಿಟ್ರೆ ವಾವ್ ದುಬೈ ಫ್ಲೈಟ್ ಹಿಡಿದ್ರೆ ಖುಷಿ, ಆದ್ರೆ ಸ್ವಲ್ಪ ದಿವಸ ಹೋದ್ಮೇಲೆ ದುಬೈಯಾ, ಈ ರೀತಿ ಆಗ್ಬಾರ್ದು. ಹಲ್ಲೆಲೂಯಾ. ಸಹೋದರನ ಮಾತಾಡೋದ್ರ ಹಂಗೆ ಒಂಥರ ಬೇಜಾರಾಯ್ತು. ಒಬ್ಬ ವ್ಯಕ್ತಿ 3 ಜನ ತಂಗಿದಿರನ್ನ ಸಾಕ್ತಾವನೆ, ಒಬ್ಬ ವ್ಯಕ್ತಿ ಮನೆ ಮೇಂಟೈನ್ ಮಾಡ್ತಾ ಇದ್ದಾನೆ, ಗಾರೆ ಕೆಲಸ ಮಾಡ್ಕೊಂಡು ಬಂಡೆ ಹೊಡಿತಿದ್ದವನು, ಏನು ಓದಕ್ ಬರ್ತಾನೆ ಬೈಬಲ್ ಓದ್ತಿದ್ದ. ಅಂತ ಒಂದು ಅಭಿಷೇಕ, ಅಂತ ಒಂದು ಅದ್ರ ಮೇಲೆ ಇದ್ದಂಥ ಉದ್ದೇಶ ವ್ಯಕ್ತಿ ಈಗ ಮಾತಾಡುವಾಗ ಲಾಸ್ಟ್ ಪೇಜ್ ಸ್ಟೂಡೆಂಟ್ ತರ ಆ ಒಂದು ರೀತಿಯಲ್ಲಿ ಆನ್ಸರ್ ಕೊಟ್ಟ. ಯಾಕಂದ್ರೆ ಶತ್ರುವಾದನು ಅನೇಕ ಕುತಂತ್ರ ಮಾಡ್ತಾನೆ. ಎಲ್ಲೋ ದೂರದಲ್ಲಿ ಮಾಡಲ್ಲ, ಪಕ್ಕದಲ್ಲೇ ಮಾಡೋದು ಶತ್ರುವಾದನು. ಮನೆಯಲ್ಲೇ ಎಬ್ಬರಿಸ್ತಾನೆ, ಅಕ್ಕಪಕ್ಕ ಸಹೋದರರಲ್ಲೇ ಎಬ್ಬರಿಸ್ಬೋತಾನೆ. ಎಂತ ಶತ್ರುವಿನ ಕುತಾಂತ್ರ ಇದು. ಆದ್ರೆ ಅದರಲ್ಲಿ ಪೌಲನ್ ಹೇಳ್ತಾನೆ, ಶತ್ರುವಿನ ಕುತಂತ್ರಗಳನ್ನ ನಾವು ತಂತ್ರೋಪಾಯ ನಾವು ಯಾವುದೊಂದು ಎದುರಿಸ್ಬೇಕು, ಅದನ್ನ ನಾವು ತಿಳಿದವರಾಗಿರಬೇಕು ಇದರಲ್ಲಿ. ಅಲ್ಲೆಲ್ಲ ಅದರಿಂದ ಇದನ್ನ ನಾವು ಮೊದಲ ಸ್ಥಿತಿ ಹೆಂಗಿದೆ ಮುಖ್ಯವಲ್ಲ, ಅಂತಿಮ ಸ್ಥಿತಿ ದೇವರ ಮುಂದೆ ಹೆಂಗಿದೆ. ಅಲ್ಲೆಲ್ಲ ಯೂದನು ಹೆಂಗಿದ್ದ, ದೇವರ ಸನ್ನಿಧಿಯಲ್ಲಿ ಯೇಸುಸ್ವಾಮಿ ಜೊತೆ ಓಡಾಡ್ದವನು, ಇಲ್ಲದ್ರ ಯೇಸುಸ್ವಾಮಿ ಮಾಡಿದಂತ ಕಾರ್ಯ ನೋಡ್ದವನು, ಅದ್ಭುತ ಮಾಡಿದವನು. ಆದರೆ ಅವನು ಯಾವಾಗ ದೇವರನ್ನ ಯೇಸುಸ್ವಾಮಿ ಹಿಡ್ಕೊಟ್ಟು ದೇವರ ಮುಂದೆ ದ್ರೋಹಿಯಾದ. ಅವನ ಮೊದಲನೇ ಸ್ಥಿತಿ ಹೆಂಗಿತ್ತು, ಪ್ರಾರ್ಥನೆ ಅದ್ಭುತ ನೋಡಿದವನು, ಸಾಕಾಗಿದ್ದ. ಅಂತಿಮ ಸ್ಥಿತಿ ಏನಾಯ್ತು, ದ್ರೋಹಿಯಾದ. ಈ ದಿನ ನಮ್ಮ
ಜೀವಿತ ನಾವು ಫಸ್ಟ್ ಪರಿಶೋಧನೆ ಮಾಡೋಣ. 10,000 ಮಾತಾಡ್ತಾರೆ, 7,000 ಹೇಳ್ತಾರೆ. ಪ್ರಿಯ ದೇವರ ಮಗುವೆ, ಆನೆ ಹೋಗುವಾಗ ಬಹುವಾದ ನಾಯಿ ಬಗುದಿಲ್ಲ, ಆನೆ ತಿರುಗಿ ನೋಡುತ್ತಾ? ನಾಯಿ ಎಷ್ಟೇ ಬಗುಡ್ಪರ, ನಾನು ಆನೆ ಅದೊಂದು ಗೌರವ. ಅಲ್ಲಲ್ಲಿಯ ಈಗ ದೇವರ ಉದ್ದೇಶ ನನ್ನ ಮೇಲಿದೆ, ದೇವರ ದರ್ಶನ ನನ್ನ ಮೇಲಿದೆ, ದೇವರ ಯೋಜನೆ ನನ್ನ ಮೇಲಿದೆ. ಅವ್ರನ್ನವ್ರು ಆಡ್ತಾರೆ, ಮಾತಾಡೋರು ಮಾಡ್ತಾರೆ. ಇದು ನನ್ನ ಮೇಲೆ ದೇವರ ಯೋಜನೆ ಇದೆ, ಅದರಿಂದ ಇದು ನನ್ನ ಬೀಳದ ಎಚ್ಚರಿಕೆಯಾಗಿ ನಾನು ನಿಂತಿದ್ದೇನೆ. ಆ ಒಂದು ಧೈರ್ಯ ನಮ್ಗಿರ್ಬೇಕು ಇದರಲ್ಲಿ. ಪ್ರಿಯ ದೇವರ ಮಗುವೆ, ಅಲ್ಲಲ್ಲಿಯ ಆ ಒಂದು ಯೂದನು ದೇವರು ಮಾಡಿದಂತ ಕಾರ್ಯ ನೋಡಿದವನು, ಅದ್ಭುತಗಳನ್ನು ನೋಡಿದವನು, ಪ್ರಾರ್ಥನೆ ಮಾಡುವಾಗ ದೇವರ ಜೊತೆ ಇದ್ದವನು. ಆದ್ರೆ ಹಣದಾಸೆಗೋಸ್ಕರ ಅವನೇನ್ ಮಾಡ್ದ? ದೇವರ ಸನ್ನಿಧಿ ದ್ರೋಹಿಯಾದ. ಮೊದಲನೇ ಭಕ್ತನು, ಆದ್ರೆ ಕೊನೆಯದ ದ್ರೋಹಿಯಾದ. ಅಲ್ಲಲ್ಲಿಯ ಹಾಗೆ ನೋಡುವುದಾದ್ರೆ ಸೊಲೊಮೋನ ಜೀವಿತ ನೋಡ್ಬೋದು. ರಾಜ್ಯನ ಆಳಲು ದೇವರವ್ನಿಗೆ ಎಂತ ಒಳ್ಳೆ ಜ್ಞಾನ ಕೊಟ್ಟಿದ್ರು, ಇಲ್ಲ ಇದ್ರ? ಅಲ್ಲಲ್ಲಿಯ ಒಳ್ಳೆ ಜ್ಞಾನ, ರಾಜ್ಯನ ಆಳಲು ಸೊಲೊಮೋನನಿಗೆ ಒಳ್ಳೆ ಜ್ಞಾನ ಕೊಟ್ಟರು. ಆದ್ರೆ ಹೆಂಡತಿರು ಉಪ ಹೆಂಡತಿರು ಅವ್ನಿಗೆ ತುಂಬಾ ಜನ ಇದ್ರು. ಆದ್ರೆ ಅವರ ಮಾತು ಕೇಳಿ, ಅಲ್ಲಲ್ಲಿಯ ಉಪ ಹೆಂಡತಿರು ಎಲ್ಲರ ಮಾತು ಕೇಳಿ ಏನ್ ಮಾಡ್ದ? ಬಿದ್ದಂತ ಬಹಳ ಕಟ್ಟಿ ದೇವರ ಮುಂದೆ ದ್ರೋಹಿಯಾದ. ಅಲ್ಲಲ್ಲಿಯ ಯಾರಿಗವನ್ನ ಜ್ಞಾನ ಕೊಟ್ಟಿದ್ದಾರೋ? ದೇವರು. ಆದ್ರೆ ದೇವರ ವಿರುದ್ಧವಾಗಿ ಅವನು ದ್ರೋಹಿಯಾದ. ಮೊದಲನೇ ಸ್ಥಿತಿ ಹೆಂಗಿತ್ತು, ಅಂತ್ಯ ಸ್ಥಿತಿ ಹೆಂಗಿದೆ. ಅದರಿಂದ ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಮ್ಮ ಜೀವಿತದ ಮೊದಲನೇ ಸ್ಥಿತಿ ಹೆಂಗಿರುತ್ತೆ ಮುಖ್ಯವಲ್ಲ, ಅಂತ್ಯದ ಸ್ಥಿತಿ. ಕ್ರಿಸ್ತನ ಬರೋಣದಲ್ಲಿ ನಾನು ಆತನ ಮುಂದೆ ನಾನು ಕಾಣಲ್ಪಡ್ತೇನೆ. ಅಲ್ಲೆಲ್ಲಿಯ ಕ್ರಿಸ್ತನ ಬರೋಣದಲ್ಲಿ ಪರಲೋಕದಲ್ಲಿ ನಾನು ಆತನ ಮುಂದೆ ಮುಖಾಮುಖಿ ನಿಲ್ಲುತ್ತೇನೆ. ಆ ಒಂದು ಧೈರ್ಯ ನಮಗಿರ್ಬೇಕು, ಆ ಒಂದು ನಂಬಿಕೆ ನಮಗಿರ್ಬೇಕು. ಇದರಲ್ಲಿ ಪ್ರಿಯ ದೇವರ ಮಗುವೆ, ಶತ್ರು ಏನೇ ಕುತಂತ್ರ ಮಾಡಬಹುದು, ಶತ್ರು ಏನೇ ನಿನ್ನ ಮನಸ್ಸಿನಲ್ಲಿ ಗಲಿಬಿಲಿ ಮಾಡಬಹುದು, ಆದ್ರೆ ಶತ್ರುನ ಕುತಂತ್ರಕ್ಕೆ ಬಿದ್ದು ಹೋಗಬೇಡ್ರಿ. ಪ್ರಿಯ ದೇವರ ಮಗುವೆ, ಶತ್ರು ಏನೇ ಪ್ಲಾನ್ ಮಾಡಿದ್ರು ದೇವರ ಉದ್ದೇಶ ನೆರವೇರೋದು. ಅಲ್ಲಲ್ಲಿಯ ದೇವರು ನಿನ್ನ ಕರೆದಿರೋದು ಎಲ್ಲೋ ಸುಮ್ಮನೆ ಬಿದ್ದವಲ್ಲ. ನಿನ್ನ ಮೇಲೆ ಉದ್ದೇಶ ಇದೆ, ನಿನ್ನ ಮೇಲೆ ದೇವರ ದರ್ಶನ ಇದೆ, ನಿನ್ನ ಮೇಲೆ ದೇವರ ಯೋಜನೆ ಇದೆ. ಆ ಕಾರಣದಿಂದ ಯಾರು ಬೇಡ ಅಂತ ಸಂದರ್ಭದಲ್ಲಿ, ಕುಟುಂಬದಲ್ಲಿ ಕೈ ಬಿಡದ ಸಂದರ್ಭದಲ್ಲಿ, ಇಡೀ ಊರೇ ಜನಗಳು ನಮ್ಮನ್ನು ನಿಂದಿಸುವಂತ ಸಮಯದಲ್ಲಿ ದೇವರು ಮಗಳೇ ಮಗಳೇ ಎಂದು ಕರೆದು ನಡೆಸಿದ ನನ್ನ ದೇವರು. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವನು ಈ ದಿನದಲ್ಲಿ ಎಚ್ಚರಿಕೆ ಆಗಿರಬೇಕು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಾನು ನೀತಿವಂತನಾಗಿರುವಾಗ ದೇವರು ನನ್ನನ್ನು ಎಚ್ಚರ ಪಡಿಸುವನಾಗಿದ್ದಾನೆ. ನಾನು ದೇವರ ಚಿತ್ತಕ್ಕೆ ಒಳಪಟ್ಟಿರುವಾಗ ದೇವರು ನನ್ನನ್ನು ಎಚ್ಚರಪಡಿಸಿ ನಡೆಸುವನಾಗಿದ್ದಾನೆ. ದೇವರ ಉದ್ದೇಶ ನನ್ನ ಮೇಲಿರುವಾಗ ದೇವರನ್ನು ಎಚ್ಚರಪಡಿಸಿ ನಡೆಸುವರಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ದೇವರನ್ನು ನಡೆಸ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಾ? ಇನ್ನು ಕೆಲವರಿಗೆ ಡೌಟು. ಅಲ್ಲೆಲ್ಲ ದೇವರ ಮಗುವೆ, ನಮ್ಮ ಮನುಷ್ಯರು ನಮ್ಮ ಮೇಲೆ ಮುಖ ನೋಡ್ತಾರೆ. ಇವತ್ತು ನಾವು ಹೆಂಗಿದ್ದೇವೆ, ಯಾವ ಪರಿಸರ ಇದ್ದೇವೆ. ಪ್ರಿಯ ತಾಯಿ ಎಷ್ಟು ಸಂತೋಷವಾಗಿ ನವಲೋಕಿಯಿಂದ ಬಂದಿದ್ದಾರಂತ ಆ ತಾಯಿಯ ಕಣ್ಣೀರುದನ್ನ ದೇವರು ನೋಡಿದ್ದಾರೆ, ಆ ತಾಯಿಯ ಗೋಳಾಟನ ದೇವರು ನೋಡಿದ್ದಾರೆ, ಆ ತಾಯಿ ಮಾಡಿದಂತ ಮೊರೆಟ್ಟಂತ ಪ್ರಾರ್ಥನೆ ದೇವರು ಇದನ್ನ ಕೇಳಿದ್ದಾರೆ. ದೇವರ ಮಗುವೆ, ಪೌಲನು ಹೆಂಗಿದ್ದ? ಅಲ್ಲಲ್ಲಿಯ ಪೌಲನು ದೇವರ ಮಕ್ಕಳಿಗೂ ಹಿಂಸೆ ಪಡಿಸಿದ್ದ. ಎಲ್ಲಿ ಪ್ರಾರ್ಥನೆ ಹೋಗಿ ಹೊಡೆದಾಕಿ ಸಾಯಿಸೋದು ಒಂದು ದೊಡ್ಡ ಒಂದು ಕೋಪಿಷ್ಟ ಆಗಿದ್ದ, ಹಿಂಸೆ ಪಡಿಸಿದ್ದ. ಆದ್ರೆ ಅಂತ್ಯದಲ್ಲಿ ಏನಾದ ಅವನು? ದೇವರ ಮಗುವೆ, ಅವನ ಮೇಲೆ ದೇವರ ಚಿತ್ತ ಇದ್ರಿಂದ ಅವನು ಎಷ್ಟು ಕೋಪಿಷ್ಟನಿದ್ನೋ, ಎಷ್ಟು ಹಿಂಸೆ ಪಡಿಸಿದ್ನೋ ಅಷ್ಟೇ ಶಕ್ತವಾಗಿ ಆ ದೇವರನ್ನು ಉಪಯೋಗಿಸಿದ್ರು. ಅನೇಕ ಪತ್ರಿಕೆಗಳನ್ನು ಮಾಡಿದ್ರು, ಅನೇಕ ಸಭೆಗಳನ್ನು ಅವನು ಬಲಪಡಿಸ್ತಾ, ಅನೇಕ ಸೇವಕರನ್ನ ಬಲಪಡಿಸ್ತಾ. ಈ ದಿನ ಪ್ರಿಯ ದೇವರ ಮಗುವೆ, ನಮ್ಮ ಜೀವಿತ ಮೊದಲು ಹೆಂಗಿದೆ ಅಂತಲ್ಲ, ಅಂತ್ಯದ ಸ್ಥಿತಿ ಹೆಂಗಿದೆ. ಅಲ್ಲೆಲ್ಲ ಮೊದಲು ನಾವು ಇದನ್ನ ಜನಗಳನ್ನ ಮೆಚ್ಚಿಸ್ಬೋದು, ಪ್ರಾರ್ಥನೆ ಮಾಡಿ ಜನಗಳನ್ನ ಮೆಚ್ಚಿಸ್ಬೋದು, ಕುಟುಂಬ ಅಪ್ಪ ಅಮ್ಮನ ಮೆಚ್ಚಿಸ್ಬೋದು, ಹೆಂಡತಿನ ಮೆಚ್ಚಿಸ್ಬೋದು, ಮಕ್ಕಳನ್ನ ಮೆಚ್ಚಿಸ್ಬೋದು. ಅಷ್ಟೇ ಯಾಕೆ ಕೆಲಸದ ಮಧ್ಯದಲ್ಲಿ ನಾನೇ ನಿತ್ಯವನ್ನು ನಂಬಿಸ್ಬೋದು. ಆದ್ರೆ ದೇವರ ಕಣ್ಣಿಗೆ ಮರೆಯಾದದ್ದು ಒಂದು ಇಲ್ಲ. ದೇವರ ಮಗುವೆ, ಈ ದಿನದಲ್ಲೂ ನೀತಿವಂತನಾಗಿರುವಾಗ, ದೇವರ ಚಿತ್ತ ನಿನ್ನ ಮೇಲಿರುವಾಗ, ದೇವರ ಉದ್ದೇಶ ನಿನ್ನ ಮೇಲಿರುವಾಗ, ನೀನು ಸೋತು ಹೋಗಬೇಡ, ಎಚ್ಚೆತ್ತುಕೊಂಡು ಎದ್ದೇಳಬೇಕು. ಯೋಬನ ಬರೆದ ಪುಸ್ತಕ 22ನೇ ಅಧ್ಯಾಯ 21ನೇ ವಾಕ್ಯ.
22ನೇ ಅಧ್ಯಾಯ 21ನೇ ವಾಕ್ಯ ತೆಗೆದಿರೋದು. ದೇವರ ಚಿತ್ತಕ್ಕೆ ಒಡಂಬಟ್ಟು ಹಾ ಸಮಾಧಾನ ಉಂಟು. ಇಲ್ಲಿ ಮೇನ್ ಹೇಳಿದ್ರು ನಮ್ಮ ಮಾತು ದೇವರ ಚಿತ್ತ. ನಾನು ಅವಾಗಲೇ ಹೇಳಿದೆ, ಯಾರು ತುಂಬಾ ಕಷ್ಟ, ಯಾರಿಗೆ ತುಂಬಾ ಹೋರಾಟ, ಯಾರಿಗೆ ತುಂಬಾ ಕಣ್ಣೀರು, ಅವ್ರಿಗೆ ದೇವ್ರು ಹೇಳ್ತಿರೋ ಮಾತು ದೇವರ ಚಿತ್ತಕ್ಕೆ ಒಡಂಬಟ್ಟಿರುವಾಗ ನೀನು ಮೊದಲು ಸಮಾಧಾನ ಉಂಟು. ದೇವ್ರು ಹೇಳ್ತಿರೋ ಮಾತು ಸಮಾಧಾನ ಒಂದು. ಒಂದು ನಿಮಿಷ ಸಿಸ್ಟರ್, ಸಮಾಧಾನ ನಿನ್ನ ಜೀವನ ತೆಗೆದಾಕ್ದಾಗೆ ಮನಸ್ಸಲ್ಲಿ ಗಲಿಬಿಲಿ. ಪ್ರಿಯ ದೇವರ ಮಗುವೆ, ದೇವರು ಹೇಳ್ತಿರೋ ಮಾತು ಮೊದಲು ಸಮಾಧಾನ ಒಂದು. ದೇವರ ಚಿತ್ತಕ್ಕೆ ನೀನಿರುವುದೇ ಆದ್ರೆ ನಿನ್ನ ಜೀವಿತದಲ್ಲಿ ದಿನ ಸಮಾಧಾನ ಬೇಕು. ಅಲ್ಲಲ್ಲಿಯ ನಾವು ಚಿಕ್ಕ ಒಂದು ಉದಾಹರಣೆ, ಆ ಪಲ್ಲಿ ಎಷ್ಟು ಜನ ಎಲ್ಲರಿಗೂ ಗೊತ್ತು, ಪಲ್ಲಿಗಳು ಹೌದಲ್ವಾ? ಅಲ್ಲಲ್ಲಿಯ ಆ ಪಲ್ಲಿಲಿ 3 ತರ ಇರುತ್ತೆ, 3 ತರ ಇದೆ. ನಾನು ಕಂಡಂಗೆ ಒಂದು ತುಂಬಾ ವೈಟ್ ಇರುತ್ತೆ, ಒಂದು ಕಪ್ಪು ಇರುತ್ತೆ, ಇನ್ನೊಂದು ಮರದ ಮೇಲೆ ಇರುತ್ತೆ. ನೋಡಿದ್ರ ಒಂದು ಹಸಿರು ಗೊಬ್ಬರ ಹೆಂಗಿರುತ್ತೆ ಅದೇ ಕಲರ್ ಇರ್ತದೆ. ಆ ವೈಟ್ ಇರುತ್ತೆ ಯಾವಾಗೂ ಬೆಳಕಲ್ಲೇ ಇರ್ತೈತೆ, ನೋಡಿದ್ರ ಲೈಟ್ ಎಲ್ಲ ಅಲ್ಲೇ ಇರ್ತೈತೆ, ಅದಕ್ಕೆ ಅದು ತುಂಬಾ ವೈಟ್ ಇರುತ್ತೆ. ಇನ್ನೊಂದು ಪಲ್ಲಿ ನೋಡಿದ್ರ ಕತ್ಲಲ್ಲಿ ಎಲ್ಲ ಕಪ್ಪು ಚುಕ್ಕಿ ಚುಕ್ಕಿ ಅದು ನೋಡ್ತಾ ಇದ್ದೆ, ಯಾಕೆ ಬಾ ಇಲ್ಲ ಬಿಡ್ತದೋ. ಎಲ್ಲ ಪಲ್ಲಿನೂ ಒಂದೇ, ಅದರ ರೂಪಗಳು ಚೇಂಜ್ ಆಗಿದೆ, ಅದರ ಬಣ್ಣಗಳು ಚೇಂಜ್ ಆಗಿದೆ. ಅದು ಎಲ್ಲಿರುತ್ತೋ ಆ ಆಕೃತಿ ಅದು ಹೊಂದ್ಕೊಂತದೆ. ಕತ್ತಲಲ್ಲಿ ಇರುವಾಗ ಅದು ಕಪ್ಪುಗೆ ಇರ್ತದೆ, ಬೆಳಕು ಬರೋದೇ ಇಲ್ಲ. ಬೆಳಕು ಬಂದ್ರೆ ಎಲ್ಲರೂ ಎದುರ್ಕೊಂಡ್ಬಿಡ್ತಾರೆ. ಅಲ್ಲಲ್ಲಿಯ ಇನ್ನೂ ಕೆಲವು ಪಲ್ಲಿಗಳು ಮರದ ಮೇಲೆ ಇರ್ತದೆ, ಆ ಮರದ ಇರ್ತದೆ ಅದು ಕಪ್ಪು ಹಸಿರು ಬ್ರೌನ್ ಕಲರ್ ಇರ್ತದೆ, ಹಂಗೆ ಗೊತ್ತೇ ಆಗಲ್ಲ ಅದು ಪಲ್ಲಿ ಇದೆ ಅಂತ. ಹೌದಲ್ವಾ? ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಬೆಳಕಿನಲ್ಲಿರೋ ಪಲ್ಲಿಗೆ ಬೆಳಕು, ಕತ್ಲಲ್ಲಿರುವ ಪಲ್ಲಿಗೆ ಕತ್ಲು. ಹೌದಲ್ವಾ? ಈ ದಿನ ನಾವು ಎಲ್ಲಿದ್ದೀವಿ? ಬೆಳಕಲ್ಲಿದ್ದೀವ, ಕತ್ಲಲ್ಲಿದ್ದೀವ? ಅಲ್ಲಲ್ಲಿಯ ಬೆಳಕಲ್ಲಿರುವಾಗ ದೇವರ ಉದ್ದೇಶ ನಮ್ಮ ಮೇಲೆ ಎಷ್ಟು ಜನ ನಂಬ್ತೀರಾ? ನಾನು ದೇವರ ಉದ್ದೇಶ ಜೀವಿಸುವಾಗ ಅದಕ್ಕೆ ನೀತಿವಂತನ ನೀನು ನಿಂತಿರುವಾಗ ಅಲ್ಲೆಲ್ಲೂಯ ಜಾರಿ ಬೀಳದಂತೆ ನೀನು ಎಚ್ಚರಿಕೆ ಆಗಿರ್ಬೇಕು. ಶತ್ರುವಾದ ಬೀಳ್ಸಕ್ಕೆ ಕಾರ್ಯ ಮಾಡ್ತಾನೆ, ಶತ್ರುವಾದ ಹೃದಯ ಹೊಡೆದೋಗ್ಬೇಕು ಅಂತ ಕಾರ್ಯ ಮಾಡ್ತಾನೆ, ನಿನ್ನ ಮನಸ್ಸು ಗಲಿಬಿಲಿ ಆಗ್ಬೇಕಂತ ಶತ್ರು ಕಾರ್ಯ ಮಾಡ್ತಾನೆ. ಯಾಕಂದ್ರೆ ನೀನು ನೀತಿವಂತನಾಗಿರುವಾಗ ನಿನ್ನ ಜೀವಿತ ಸಮಾಧಾನ ಕದ್ದುಕೊಳ್ಳಕ್ಕೆ ಶತ್ರು ಕಾರ್ಯ ಮಾಡ್ತಾನೆ. ಈ ದೇವರ ಮಗುವೆ, ಇದು ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಸಮಾಧಾನ ಕಳೆದುವಂತ ಕಾರ್ಯ ಇರುವುದೇ ಆದ್ರೆ, ಶತ್ರು ತೆಗೆದಾಕಿರುವುದೇ ಆದ್ರೆ ಅದರ ಮೇಲೆ ಇದನ್ನ ನಮ್ಮ ದೇವರು ಜಯ ಕೊಡ್ತಾರೆ. ಸಮಾಧಾನ ಕೆಡಿಸುವಂತ ಶತ್ರುನ ಹೋರಾಟದಲ್ಲಿ ಈ ದಿನ ನಮ್ಮ ದೇವರು ಜಯ ಕೊಡ್ತಾರೆ. ಎಲ್ಲ ಅಸಮಾಧಾನದ ಕಾರ್ಯಗಳು ಈ ದಿನ ಸಭೆಯನ್ನು ಬಿಟ್ಟು ತೊಲಗಬೇಕು. ಯಾರ ಜೀವಿತದ ದೇವರ ಉದ್ದೇಶಗಳು ಅವಾಗ್ಲಿಂದ ಹೇಳ್ತಾ ಇದ್ರೆ ಅವರ ಮೇಲೆ ದೇವರ ಶತ್ರುವಾದನು ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾರೆ. ದೇವರ ಚಿತ್ತಕ್ಕೆ ಒಳಪಟ್ಟು ಪ್ರಿಯ ದೇವರ ಮಗುವೆ, ನಾನು ನೀನು ದೇವರ ಚಿತ್ತದಲ್ಲಿ ಜೀವಿಸುವುದೇ ಸಮಾಧಾನ ನಮಗಿರುವಾಗ ಏನಾಗುತ್ತೆ? ಇದರಿಂದ ಆಮೇನ್ ಆಮೇನ್. ಅವ್ರು ಚೆನ್ನಾಗಾಗ್ತಾರೆ, ನಮ್ಗಿನ್ನ ಅಭಿವೃದ್ಧಿ ಆಗ್ತಿಲ್ಲ, ಅವ್ರ ಅಭಿವೃದ್ಧಿ ಅಂತ ನಮ್ಗೆ ಅಭಿವೃದ್ಧಿ ಆಗ್ತಿಲ್ಲ, ಎಲ್ಲೋ ಸಮಾಧಾನ ಕೆಟ್ಟಿದೆ. ಇವತ್ತು ದೇವ್ರ ವಾಕ್ಯ ಹೇಳ್ತಾರೆ, ನೀನು ಸಮಾಧಾನದಿರುವಾಗ ನಿನಗೆ ಶುಭವಾಗುವುದು. ನಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಕಾರ್ಯ ನಡಿಬೇಕು ಅಂದ್ರೆ ನಾವು ಸಮಾಧಾನದಲ್ಲಿರ್ಬೇಕು. ನಾವು ಮಾತಾಡುವಾಗ ನಾವು ದೇವರ ದೃಷ್ಟಿಯಲ್ಲಿ ಎಲ್ಲಿ ತಪ್ಪಿಗಸ್ತರಾಗ್ತೀವಿ, ನಮ್ಮ ಮಾತು ಅಲ್ಲಲ್ಲಿಯ ಒಂದು ಉದಾಹರಣೆ, ನಾವು ಯಾರೇ ಏನೇ ಉದಾಹರಣೆ ಹೇಳ್ತೀನಿ, ಸೌಲನ ಮೇಲೆ ದಾವೀದನ ಹೊಡೆಯಕ್ಕೆ ಎಷ್ಟೇ ಶಕ್ತಿ ಇತ್ತು, ಹೌದಲ್ವಾ? ವಾರ ಸಾಯಿಸಾಕ್ಬೋದಿತ್ತು, ಆದರೆ ಅಭಿಷಕ್ತನ ಮೇಲೆ ಕೈ ಎತ್ತಬಾರ್ದು. ಅವನೊಂದು ಭಯ, ತಿಳುವಳಿಕೆ, ಅವ್ನು ಎಷ್ಟೇ ಬಂದ್ರು ಎಷ್ಟೇ ಹೊಡೆಯಕ್ ಬಂದ್ರು ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ. ಹೊಡಿಬೋದಿತ್ತಲ್ಲ, ಗೊಲ್ಲೆ ಆದ್ರೆ ಒಂದೇ ಕೊಡ್ತಾನ, ಸೌಲು ಹೊಡಿತಕ್ಕಾಗ್ತಿಲ್ವಾ? ಯಾಕಂದ್ರೆ ಅವನ ಮುಂದೆ ಭಯ, ದೇವರ ತಿಳುವಳಿಕೆ ಇತ್ತು. ಅದಕ್ಕೆ ಸಮಾಧಾನದಿಂದ ಹೋದ, ಸಮಾಧಾನದಿಂದ ಬಚ್ಚಿಕ ಹೋದಂತ ಕೋನಲ್ಲಿ ಇಸ್ರಾಯೇಲ್ ದೇಶದ ಅರಸನಾಗಿ ದೇವರನ್ನ ಮಾಡ್ತಾರೆ. ನಿನ್ನ ಸಮಾಧಾನ ಕೆಡ್ಸಕ್ಕೆ ಶತ್ರು ಪ್ಲಾನ್ ಮಾಡ್ಬೋದು, ಸಮಾಧಾನ ಕೆಡ್ಸಕ್ಕೆ ನೀನು ಬಿದ್ದು ಹೋಗ್ಬೇಕಂತ ಪ್ಲಾನ್ ಮಾಡ್ಬೋದು. ಪ್ರಾರ್ಥನೆ ಜೀವಿತ ಬಿದ್ದು ಹೋಗ್ಬೇಕು, ನಿನ್ನ ಆತ್ಮಿಕ ಜೀವಿತ ಬಿದ್ದು ಹೋಗ್ಬೇಕು, ದೇವರ ಉದ್ದೇಶ ನನ್ನ ಜೀವಿತ ನೆರವೇರಬಾರ್ದು ಅಂತ ಶತ್ರು ಏನೇ ಕಾರ್ಯ ಮಾಡ್ಬೋದು. ನಾನು ನೀನು ಏನಾಗಿದ್ದೇವೆ, ನಿನ್ನ ಮೇಲೆ ದೇವರ ಚಿತ್ತವಿದೆ, ಆದ್ರಿಂದ ನಾನು ಈ ದಿನ ದೇವರ ಸನ್ನಿಧಿಯಲ್ಲಿ ಸಮಾಧಾನದಿಂದಿರೋಣ. ಸ್ವಾಮಿ ಹೇಳಿದ ಮಾತು, ನಿನ್ನ ಚಿಂತ ಬರಲ್ಲ, ನನ್ನ ಮೇಲೆ ಹಾಕು. ಹೀಗಿರುವಾಗ ನಾವು ಯಾಕೆ ಇನ್ನು ಚಿಂತೆ? ಯೋಬನ ಪುಸ್ತಕದಲ್ಲಿ ತೆಗೆದ್ರೆ ಬೇಗ ಓದಿ 5ನೇ ಅಧ್ಯಾಯ 19ನೇ ವಾಕ್ಯ. ಆರು ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. ಅಲ್ಲೇಲುಯ್ಯ.
ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಓದಿ ಕೊಟ್ಟು ಬರೀ. 6 ಇಕ್ಕಟ್ಟುಗಳಿಂದ 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. ಆತನು ನಿನ್ನನ್ನು ಬಿಡಿಸುವನು. 7ನೇ ಇಕ್ಕಟ್ಟು ಉಂಟಾದರೂ 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. 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 ಎಷ್ಟೇ ಇಕ್ಕಟ್ಟು ಬರ್ಬೋದು, ಎಷ್ಟೇ ಮನಸ್ತಾಪಗಳು ಬರ್ಬೋದು, ಎಷ್ಟೇ ಕಲಿಮೆಗಳು ಬರ್ಬೋದು, ಹಲ್ಲೆಲೂಯಾ. ಆದರೆ 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನಗೆ ಸಂಭವಿಸದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇದು ನಮ್ಮ ಹೃದಯ ಒಂದು ಕಳವಳ ತೆಗೆದಾಕ್ಬೇಕು. ಜೀಸಸ್. ಅನೇಕರ ಹೃದಯದಲ್ಲಿ ಕಳವಳ ಏನಿದೆ, ಹೆಂಗೆ, ಯಾಕೆ, ಅವ್ರನ್ನೇ ಯಾಕೆ, ಇವ್ರನ್ನೇ ಯಾಕೆ? ನೋ ಪ್ರಿಯ ದೇವರ ಮಗುವೆ, 6 ಇಕ್ಕಟ್ಟು ಬಂದರು, ಆದ್ರೆ 7ನೇ ಇಕ್ಕಟ್ಟು ಬಂದ್ರು, ಅದ್ರಲ್ಲಿ ಬಿದ್ದೋಗದಂತೆ ನನ್ನ ದೇವರನ್ನ ನಡೆಸುವನು. ಎಷ್ಟು ಜನ ನಂಬ್ತೀರಾ? ಆಮೆನ್. ಹಲ್ಲೆಲೂಯಾ. 7ನೇ ಇಕ್ಕಟ್ಟು ಬಂದರು, ಆತನು ಯಾವ ಕೇಳು ನಿನಗೂ ಮುಟ್ಟದು. ಮುಂದೆ ಹೋಗ್ಬಿಡಿ 19:20. ಬರಗಾಲದಲ್ಲಿ ಮರಣದಿಂದಲೂ ಬರಗಾಲದಿಂದಲೂ ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು. ಶತ್ರು ಆದವನು ಅನೇಕ ಪ್ಲಾನ್ಗಳು, ಅನೇಕ ಹೋರಾಟಗಳು ತರ್ಬೋದು, ಅದರ ಮಧ್ಯೆ ನನ್ನ ದೇವರು ನಿನ್ನನ್ನು ಬೆಳೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ಇದು ನಮ್ಮ ಹೃದಯ ಧೈರ್ಯದಿಂದ ತರಬೇಕು. ಅದರಿಂದ ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಬೆಳೆದು ನಿಂತಿದ್ದೇನೆಂದು ಇದನ್ನ ಜಾರಿ ಬೀಳದಂತೆ ನಾವು ಎಚ್ಚರಿಕೆಯಾಗಿರೋಣ. ಆಮೆನ್. ಎಷ್ಟು ಜನ ನಂಬುತ್ತೀರಾ? ಹಲ್ಲೆಲೂಯಾ. ಬೇಗ ಯೋಹಾನ ಸುವಾರ್ತೆ 14:27 ವಾಕ್ಯ ಓದಿ. ಹಲ್ಲೆಲೂಯಾ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಓಕೆ. ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಆಮೇಲೆ ಹಲ್ಲೆಲೂಯಾ. ಸಾಕು. ದೇವರು ಯೇಸುಸ್ವಾಮಿ ಹೇಳ್ತಿರೋದ ಮಾತು, ಶಾಂತಿಯನ್ನು ಹೇಳ್ರಿ. ಶಾಂತಿ. ಇಷ್ಟು ಜನ ಇದ್ರೆ ಶಾಂತ ಮನಸ್ಸು ನಮ್ಮಲ್ಲಿಲ್ಲ. ಆಮೆನ್. ಹಲ್ಲೆಲೂಯಾ. ಇಲ್ಲೆಲ್ಲ ಪ್ರಾರ್ಥನೆ ಇರ್ತಾರೆ, ಆದ್ರೆ ಇಲ್ಲಿ ಬರುವಾಗ ಸೂಪರ್ ಆಮೇನ್ ಹಲ್ಲೆಲೂಯಾ. ನಾನು ಕಳೆದ ಬಾರಿ ಹೇಳ್ತಿದ್ದೆ, ಆರಾಧನೆ ಬರುವಾಗ ಎಲ್ಲ ಗೆಡ್ಡಿನ ತೆಗ್ದಿಕ್ಬಿಟ್ಟು ಇಲ್ಲಿ ಬಂದು ಆರಾಧನೆ ಮಾಡ್ತಾರೆ, ವಾಕ್ಯ ಕೇಳ್ತಾರೆ, ಪ್ರಾರ್ಥನೆಗೆ ಎಲ್ಲದಕ್ಕೂ ಆಮೇನ್ ಹಲ್ಲೆಲೂಯಾ ಚಪ್ಪಾಳೆ. ಆಚೆ ಹೋಗುವಾಗ ಎಲ್ಲ ತಲೆ ಮೇಲೆ ಮತ್ತೆ ಹೊತ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ದೇವರ ಮಗುವೆ, ಅನೇಕರ ಇದರಿಂದಲೇ ಆ ದೇವರ ಆದುಕೊಂಡವನು ಶತ್ರುವನ್ನು ಕಾರ್ಯ ಮಾಡ್ತಾನೆ. ದೇವರ ಉದ್ದೇಶ ಇರುವವರ ಮೇಲೆ ಶತ್ರುವನ್ನು ಕಾರ್ಯ ಮಾಡ್ತಾನೆ. ದೇವರ ಪದ್ಧತಿಗಳು ಇರುವವರ ಮೇಲೆ ಶತ್ರು ಕಾರ್ಯ ಮಾಡ್ತಾನೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವನು. ನಾನು ನಿಂತಿದ್ದೇನೆ, ನಾನು ದೇವರ ಮುಂದೆ ಇದ್ದೇನೆ, ನಾನು ಭಯದಲ್ಲಿದ್ದೇನೆ. ನೋ, ಶತ್ರು ಎಲ್ಲೋ ಕಾರ್ಯ ಮಾಡ್ತಾ ಇದ್ದಾನೆ, ಬೀಳದಂತೆ ಎಚ್ಚರಿಕೆ ಆಗಿರಲಿ. ದೇವರ ಮಗುವೆ, ನಾವು ಶತ್ರುವಿಗೆ ಅವಕಾಶ ಕೊಡಬಾರದು. ದೇವರು ನಿನ್ನ ಸಂಗಡ ಇದ್ದಾರೆ, ಆ ಒಂದು ನಂಬಿಕೆ ನನಗಿರಲಿ. ನಿನ್ನನ್ನು ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಮೋಶೆ ಸಂಗಡ ಇದ್ದ ಹಾಗೆ ಇಂದು ನಿನ್ನ ಸಂಗಡ ನಾನು ಇರುವೆನು. ಎಷ್ಟು ಜನ ನಂಬ್ತೀರಾ? ದೇವರು ನನ್ನ ಸಂಗಡ ಇದ್ದಾರೆ. ಇಂದು ನನ್ನ ಜೀವಿತದಲ್ಲಿ ಶಾಂತಿ ಕೆಡಿಸುವಂತ ಎಲ್ಲ ಶತ್ರುವಿನ ಕುತಂತ್ರಗಳಿಂದ ನನ್ನ ದೇವರು ಹೊರ ತರ್ತಾರೆ. ನೀರಿಗೆ ಜಾಗವಿಲ್ಲ, ಹೋರಾಟಗಳಿಗೆ ಜಾಗವಿಲ್ಲ, ಪ್ರಾರ್ಥನೆಗಳಿಗೆ ಜಾಗವಿಲ್ಲ. ಎಲ್ಲ ಹೋರಾಟಗಳು ಮುರಿಯಲ್ಪಡಲಿ. ದೇವರಿಗೆ ನಡೆಸುವರಾಗಿದ್ದಾರೆ. ದೇವರ ಮಗುವೆ, ದೇವರು ಹೇಳ್ತಿರು ತಮ್ಮ ಮಾತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಲೋಕವು ಕೊಡುವ ರೀತಿ ನಾನು ನಿಮಗೆ ಕೊಡುವುದಿಲ್ಲ. ಈ ಲೋಕದ ಜನಗಳು ಕಳೆದ ಬಾರಿ ಹೇಳಿದೆ, ಮನುಷ್ಯರು ಕೊಡೋದು ಮನೆ ತನಕ, ಆದ್ರೆ ದೇವರು ಕೊಡೋದು ಕೊನೆ ತನಕ. ಇವತ್ತು ಮನುಷ್ಯರು ನಿನಗೆ ಸಹಾಯ ಮಾಡಬಹುದು. ಹಲ್ಲೆಲೂಯಾ. ಹೇಗಿದೆಯಾ, ತಗೋ, ಕಷ್ಟ, ನಾನು ಹೆಲ್ಪ್ ಮಾಡಿದ್ದೇನೆ. ಆದ್ರೆ ಸಮಯ ಬರುವಾಗ 4 ಜನಗಳ ಮಧ್ಯದಲ್ಲಿ ಅವರು ನಿನ್ನ ಮಾನ ಕಲಿಯಕ್ಕೆ ಕಾರ್ಯ ಮಾಡ್ತಾರೆ.
ಅಲ್ಲೆಲಿಯ ಅದು ಮನುಷ್ಯನ ಸ್ವಭಾವ. ಪ್ರಿಯ ದೇವರ ಮಗುವೆ, ಮನುಷ್ಯರು ಎಷ್ಟೇ ಕಾರ್ಯ ಮಾಡಬಹುದು, ಆದರೆ ಪ್ರಿಯ ದೇವರ ಕಾರ್ಯ ಮಾಡುವಾಗ ಆ ಕಾರ್ಯ ನಿನ್ನ ಜೀವಿತದ ಕೊನೆಯ ತನಕ ಇರುವಂತದಾಗಿದೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯ ದೇವರು ನಮ್ಮೊಬ್ಬೊಬ್ಬರ ಮೇಲೆ ದೇವರ ಕಾರ್ಯ ನಡೆಸ್ತಾನೆ. ಅನೇಕ ಕಾರ್ಯಗಳು ದೇವರು ಮಾಡಲು ಇಷ್ಟಪಡ್ತಾ ಇದ್ದಾರೆ, ಆದ್ರೆ ನಾವು ಒಬ್ಬೊಬ್ಬರು ದೇವರ ಯೋಜನೆಗೆ ಒಳಗಾಗ್ತಿಲ್ಲ. ಇದನ್ನು ನಾವು ನಿಂತಿದ್ದೇನೆಂದು ನೆನೆಸುವವನು ಜಾರದಂತೆ ಬೀಳದಂತೆ ಎಚ್ಚರಿಕೆ ಆಗಿರೋಣ. ಯಾಕಂದ್ರೆ ದೇವರ ಯೋಜನೆ ನಮ್ಮೊಬ್ಬೊಬ್ಬರ ಮೇಲಿದೆ, ದೇವರ ಉದ್ದೇಶ ಒಬ್ಬೊಬ್ಬರ ಮೇಲಿದೆ. ಮೋಶೆನ ಕರೆದ್ರು, ಮೋಶೆ ನೀನೇ ಬಾ. ಅವನೇಂತ ನಾನು ಮಾತಾಡಕ್ ಬರಲ್ಲ, ನನ್ ತೊದ್ಲು. ನೋ, ನೀನೇ ಬರ್ಬೇಕು, ನಿನ್ನ ಮುಖಾಂತರ ಕಾರ್ಯ ಮಾಡ್ಬೇಕು. ಅನೇಕರು ನಮ್ಮ ವಂಶದಲ್ಲಿ, ಅನೇಕರು ನಮ್ಮ ಕುಟುಂಬಗಳಲ್ಲಿ, ಅನೇಕರು ನಮ್ಮ ಗ್ರಾಮಗಳಲ್ಲಿ, ಅನೇಕರು ನಮ್ಮ ಊರುಗಳಲ್ಲಿ ಇರುವಾಗ ಈ ದಿನ ನನ್ನನ್ನ ನಿನ್ನನ್ನ ದೇವರು ಕರೆದಿರುವಾಗ ನಿನ್ನ ಮೇಲೆ ದೇವರ ಯೋಚನೆ ಇದೆ. ಎಷ್ಟು ಜನ ನಂಬ್ತೀರಾ? ಎಷ್ಟೋ ಜನಗಳ ಸಹೋದರರಿದ್ದಾರೆ, ಸಹೋದರಿಯರಿದ್ದಾರೆ. ಅವರ ಮೊದಲು ನಿನ್ನನ್ನ ಕರೆದಿರುವಾಗ ನೀನು ಸಾಮಾನ್ಯವಾದ ವ್ಯಕ್ತಿಯಲ್ಲ. ಅದಕ್ಕಾಗಿ ದೇವರ ಚಿತ್ತಕ್ಕೆ ಒಳಪಟ್ಟಿರುವಾಗ ಮೊದಲು ಇದು ನೀನು ಸಮಾಧಾನದಿರು. ನೀನು ಸಮಾಧಾನದಲ್ಲಿರುವಾಗ ನಿನ್ನ ಜೀವಿತ ದೇವರ ಯೋಜನೆ ನೆರವೇರುತ್ತದೆ. ದೇವರ ಮಗುವೆ, ಎಲ್ಲರನ್ನು ಸುಮ್ಮನೆ ಕರೆಯೋದಿಲ್ಲ. ಅಲ್ಲೆಲ್ಲಿಯ ಕರೆಯಲ್ಪಟ್ಟವರು ಅನೇಕರಾದರೂ ಆರಿಸಲ್ಪಟ್ಟವರು ಕೆಲವರು ಮಾತ್ರ. ಈ ದಿನದಲ್ಲಿ ನಮ್ಮ ವಂಶದಲ್ಲಿ ನಮ್ಮನ್ನ ಕರೆದಿದ್ದಾರೆ, ನಮ್ಮ ಗ್ರಾಮದಲ್ಲಿ ನಮ್ಮನ್ನ ಕರೆದಿದ್ದಾರೆ ಅಂದ್ರೆ ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿದ್ದೇವೆ. ಅಲ್ಲೆಲ್ಲಿಯ ದೇವರ ದೃಷ್ಟಿಯಲ್ಲಿ ನಾನು ನೀತಿವಂತನಾಗಿದ್ದೇನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ನನ್ನ ದೇವರ ಅವೆಲ್ಲವುಗಳಿಂದ ಬಿಡಿಸ್ತಾನೆ. ದೇವರಿಗೆ ಸ್ತೋತ್ರ. ನಂಬ್ತೀರಾ? ದೇವರನ್ನು ನಡೆಸ್ತಾ ಇದ್ದಾನೆ, ನನ್ನ ದೇವರನ್ನ ಬಲಪಡಿಸ್ತಾ ಇದ್ದಾನೆ. ಶತ್ರುನ ಮುಂದೆ ತಲೆ ತಗ್ಗಿಸಿದಾಗ ನನ್ನ ದೇವರು ಎತ್ತಿ ನಡೆಸಿದ್ದಾರೆ. ಎಲ್ಲಿ ನನ್ನ ತಲೆ ತಗ್ಗಿಸಿದ್ಯೋ, ಎಲ್ಲಿ ನನ್ನ ತಲೆ ಅಪಮಾನ ಆಗಿದೆಯೋ, ಅದೇ ಸ್ಥಳದಲ್ಲಿ ದೇವರು ನಿನ್ನನ್ನ ತಲೆ ಎತ್ತುವ ಕಾರ್ಯ ಮಾಡ್ತಾರೆ. ಶೋಧನೆ, ಪ್ರಿಯ ದೇವರ ಮಗುವೆ, ಶೋಧನೆ ಲೋಕದಲ್ಲಿ ಇರುತ್ತೆ, ಶೋಧನೆ ದೇವರ ಮಕ್ಕಳು ಇರುತ್ತೆ. ಹೌದಲ್ವಾ? ಜನ ನಂತರ ಶೋಧನೆ ಅನ್ನೋದು ಲೋಕದ ಜನಗಳಿರುತ್ತೆ, ಶೋಧನೆ ಅದು ದೇವರ ಮಕ್ಕಳಿಗಿರುತ್ತೆ. ಆದ್ರೆ ವಾಗ್ದಾನ ದೇವರ ಮಕ್ಕಳಿಗೆ ಮಾತ್ರ. ದೇವರ ಮಗುವೆ, ನನಗೂ ನಿನಗೂ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಆ ವಾಗ್ದಾನವನ್ನು ದೃಷ್ಟಿಸು. ಶತ್ರು ಏನೇ ಪ್ಲಾನ್ ಮಾಡ್ಬೋದು, ವಾಗ್ದಾನ ಕದ್ದುಕೊಳ್ಳೋದಕ್ಕಾಗೋದಿಲ್ಲ. ನಿನ್ನ ಮೇಲಿನ ಉದ್ದೇಶ ಕದ್ದುಕೊಳ್ಳೋದಲ್ಲ. ಅದಕ್ಕಾಗಿ ನೀತಿವಂತನೆಂದು ನೀನು ನಿಂತಿರುವಾಗ ಬಿದ್ದೋಗದಂತೆ ನೀನು ಇದನ್ನು ಎಚ್ಚರಗಳು. ನಿನ್ನ ಮೇಲೆ ದೇವರ ವಾಗ್ದಾನ ಇದೆ. ಲೋಕದಲ್ಲಿ ನಶಿಸಿ ಹೋಗುವವರ ಮಧ್ಯದಲ್ಲಿ ವಾಗ್ದಾನ ಇಲ್ಲ. ದೇವರ ವಾಗ್ದಾನ, ಆರಿಸಿಕೊಂಡವರ ಮೇಲೆ ದೇವರ ವಾಗ್ದಾನ. ದೇವರ ತಾಯಿಯ ಗರ್ಭದಲ್ಲಿ ಇರುವಾಗ ಮಗಳೇ ಮಗನನ್ನು ಹೆಸರಿದು ಕರೆದವರ ಮೇಲೆ ನನ್ನ ದೇವರೊಂದು ವಾಗ್ದಾನ ಇಟ್ಟಿದ್ದಾರೆ. ಆ ವಾಗ್ದಾನ ಕದ್ದುಕೊಳ್ಳೋಕೆ ಶತ್ರು ಆಗಲ್ಲ, ಆದ್ರೆ ಸಮಾಧಾನ ಕದ್ದುಕೊಳ್ಳಕ್ ಬರ್ತಾನೆ. ನಿನ್ನ ಜೀವಿತದಲ್ಲಿ ಶತ್ರು ಸಮಾಧಾನ ಕಿತ್ತಾಕಕ್ಕೂ ಬರ್ತಾನೆ. ದೇವರ ಚಿತ್ತಕ್ಕೆ ಒಳಪಟ್ಟ ವ್ಯಕ್ತಿಯೇ ನೀನು ಮೊದಲು ಸಮಾಧಾನ ಹೊಂದು. ಇದು ನೀನು ಸಮಾಧಾನ ಹೊಂದುವುದೇ ಆದ್ರೆ ನಿನ್ನ ಜೀವಿತದಲ್ಲಿ ಹೋರಾಟಗಳಿಗೆ ಜಾಗವಿಲ್ಲ. ಶತ್ರು ಏನೇ ಕುತಂತ್ರ ಮಾಡಬಹುದು. ಅಲ್ಲೆಲ್ಲ ಶತ್ರುನ ಕ್ರೋಧ ಗಾಯಗಳನ್ನು ಕಂಡು ಹಿಡಿದು ಅದರ ಮೇಲೆ ಜಯವಂತರೇ. ಇವತ್ತು ಯಾರ ಕುಟುಂಬದಲ್ಲಿ, ಯಾರ ಜೀವಿತದಲ್ಲಿ ಶಾಂತಿ ಇಲ್ವೋ ನನ್ನ ದೇವರು ಶಾಂತಿ ಕೊಡುವರು. ನನ್ನ ದೇವರು ಸಮಾಧಾನ ಕೊಡುವರಾಗಿದ್ದಾರೆ. ನನ್ನ ದೇವರ ಬಿಡುಗಡೆ ಕೊಡುವರಾಗಿದ್ದಾರೆ. ನಂಬಿಕೆ ಉಂಟು. ದೇವರ ಸನ್ನಿಧಿಯಲ್ಲಿ ಬರೋನು ದೇವರು ಇದ್ದಾನೆ, ತನ್ನ ಹುಡುಕುವರ್ಗ ಅದ್ಭುತ ಮಾಡ್ತಾನೆ. ನಂಬುವುದು ಕೇಳಿಸ್ತಿಲ್ಲ, ನಂಬುವುದು. ಈಗ ನಂಬಿಕೆ ಇರಬೇಕು.
ಇಷ್ಟಪಡ್ತಾ ಇದ್ದಾರೆ. ನನ್ನ ದೇವರು ಕೆಲವರಿಗೆ ಪ್ರಾರ್ಥನೆಯ ಮರುತ್ತರ ಕೊಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ನನ್ನ ದೇವರು ಕೆಲವು ಹೋರಾಟಗಳನ್ನು ಹೊಡಿತಾ ಇದ್ದಾರೆ. ನನ್ನ ದೇವರು ಕೆಲವು ಬಂಧನಗಳನ್ನು ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಇದರ ಮಧ್ಯದಲ್ಲಿ ಒಬ್ರು ಪ್ರಿಯ ತಾಯಿ, ನನ್ನ ಮಗನ ಜೀವಿತ ಹೆಂಗೆ, ನನ್ನ ಮಗ ಲೋಕದಲ್ಲಿ ನಶಿಸಿ ಹೋಗ್ತಾ ಇದ್ದಾನೆ, ಕಣ್ಣೀರು ಇರ್ತಾ ಇದೆಯಾ? ಪ್ರಿಯ ತಾಯಿಯೇ, ನೀನು ಕಣ್ಣೀರು ಬೇಡ, ಅಲ್ಲೆಲ್ಲ ನೀನು ಸಮಾಧಾನವಿರು. ನಿನ್ನ ಮಗನನ್ನು ನನ್ನ ದೇವರು ಬಿಡುತ್ತಾರೆ. ಶತ್ರು ಏನೇ ಪ್ಲಾನ್ ಮಾಡ್ಬೋದು, ಶತ್ರು ಏನೇ ಪ್ಲಾನ್ ಮಾಡ್ಬೋದು, ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ಶತ್ರು ಏನೇ ಕುಂತ್ರ ಮಾಡ್ಬೋದು, ನಿನ್ನ ಮೇಲೆ ದೇವರ ಯೋಜನೆ ಇದೆ. ಎಚ್ಚರಗೊಳ್ಳು ಎಚ್ಚರಗೊಳ್ಳು ಎಚ್ಚರಗೊಳ್ಳ್ರಿ. ಪ್ರಾರ್ಥನೆ ಜೀವಿತ ಜಾಸ್ತಿ ಆಗಬೇಕು. ಇದರಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಜೀವಿತ ಎದ್ದೇಳಬೇಕು. ಅಲ್ಲೆಲ್ಲೂಯಾ ಅಲ್ಲೆಲ್ಲೂಯಾ. ಆ ರೀತಿಯ ಸಭೆಗೆ ನನ್ನ ದೇವರು ಕೊಟ್ಟಂತ ವಾಗ್ದಾನಗಳು ಸಭೆಯಲ್ಲಿ ಇಟ್ಟಿರುವಾಗ ಆದ್ರೆ ಇದನ್ನ ಯಾಕಾಗಿ ವಾಗ್ದಾನ ಹೊರ ಬರ್ತಾ ಇಲ್ಲ? ಈ ದಿನ ನೀತಿವಂತನು ನಿಂತಿದ್ದೇನೆಂದು ನೆನೆಸುವನು ಸೋತು ಹೋದಂತೆ ಬಿದ್ದೋಗದಂತೆ ಎಚ್ಚರವಾಗಬೇಕು. ಎಚ್ಚರವಾಗುವಾಗ ನನ್ನ ದೇವರ ಉದ್ದೇಶಗಳು ಪ್ರಕಟಣೆಗಳು ಓಪನ್ ಆಗ್ತದೆ. ಸಭೆಯ ಮೇಲೆ ಪ್ರಕಟಣೆಗಳು ಓಪನ್ ಆಗ್ತದೆ. ಮುಚ್ಚಲ್ಪಟ್ಟ ಕಥೆಗಳು ಓಪನ್ ಆಗ್ತದೆ. ಆಮೆನ್ ಸ್ತೋತ್ರ. ದೇವರ ಮಗನೇ, ದೇವರಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ನಿನ್ನ ಬಾಯಿಂದ ಮಾತು ಹೊರಡಬಾರದು. ನಿನ್ನ ಮಾತಿನಿಂದ ಆ ಮಾತು ಹಿಡಿದು ಶತ್ರು ಅದನ್ನು ತಗೊಂಡು ಹೋಗ್ತಾ ಇದ್ದಾನೆ. ನೋಡು, ನಿನ್ನ ಆರಿಸಿಕೊಂಡ ಮಗಳು, ನೀನು ಆರಿಸಿಕೊಂಡ ಕುಟುಂಬ ದೇವರ ವಿರುದ್ಧವಾಗಿ ಮಾತಾಡ್ತಾವನೆ ಅಂತ ಶತ್ರು ತಗೊಂಡು ಹೋಗ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ಈಗ ನಿನ್ನ ಬಾಯಿ ನೀನು ಎಚ್ಚೆತ್ತುಕೊಳ್ಳಬೇಕು, ನಿನ್ನ ಮಾತುಗಳು ಎಚ್ಚೆತ್ತುಕೊಳ್ಳಬೇಕು, ನಿನ್ನ ಹೃದಯದಲ್ಲಿ ಎಚ್ಚೆತ್ತುಕೊಳ್ಳರೆ. ಅದಕ್ಕಾಗಿ ದೇವರ ಚಿತ್ತಕ್ಕೆ ಒಳಪಟ್ಟ ವ್ಯಕ್ತಿ ಸಮಾಧಾನದಿಂದಿರು. ಆಮೆನ್. ದೇವರ ಮಗುವೆ, ನೀನು ಸಮಾಧಾನದಿರುವಾಗ ದೇವರ ಉದ್ದೇಶ ನಿನ್ನ ಮೇಲೆ ನೆರವೇರುವ ಅಂತದಾಗಿದೆ. ನೀನು ಸಮಾಧಾನದಿರುವಾಗ ದೇವರ ಯೋಜನೆ ನೆರವೇರುತ್ತದೆ. ನೀನು ಸಮಾಧಾನದಿರುವಾಗ ಶತ್ರು ನಿನ್ನ ಬಿಟ್ಟು ಓಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ದೇವರನ್ನು ನಡೆಸಿದ್ದಾನೆ. ಕೆಲಸದ ಸ್ಥಳದಲ್ಲಿ ನಿನ್ನನ್ನು ನಾಶ ಪಡಿಸ್ಬೇಕು. ಹಲ್ಲೆಲೂಯಾ. ನಿನ್ನ ಕೆಲಸ ಇಲ್ಲಿ ತೆಗೆದಾಕ್ಬೇಕು. ಹಲ್ಲೆಲೂಯಾ. ಈ ಊರಿನ ನಿನ್ನ ಓಡಿಸ್ಬೇಕು ಅಂತ ಶತ್ರು ಏನೇ ಪ್ಲಾನ್ ಮಾಡ್ಬೋದು. ಅದರ ಮಧ್ಯದಲ್ಲಿ ಮಗಳೇ ಮಗಳೇ ಹೆದರಬೇಡ, ನಾನಿನ ಸಂಗಡಲ್ವನು. ಮೋಶೆಯ ಸಂಗಡ ಇದ್ದಾನೆ. ಈ ಒಂದು ಸಹ ಇದೇ ಕೆಳಗೆಯಲ್ಲಿ ಇದೇ ಸಭೆಯಲ್ಲಿ ಸಹ ನಾನಿನ ಸಂಗಡ ನಡೆಸುವನು. ವಾಕ್ಯ ಕಂಪ್ಲೀಟ್ ಮಾಡ್ಬಿಡಿ ಬೇಗ. ಶಾಂತಿಯನ್ನು ನಿಮಗೆ ಬಿಟ್ಟು ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ. ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಏನಂತ? ಯಾರು ಏನಂತ? ಯೇಸು ಕ್ರಿಸ್ತನಲ್ಲಿದ್ದಂತ ಒಂದು ಶಾಂತಿ ಆಮೆನ್ ಸ್ತೋತ್ರಂ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದನ್ನು ಬಂದಿದೆ ಅಲ್ಲಿ. ಅಲ್ಲಲ್ಯ ದೇವರಲ್ಲಿರುವಂತ ಶಾಂತಿ ನಮ್ಗೆ ಕೊಡ್ತೀವಿ. ಅಲ್ಲಲ್ಯ ಮುಂದೆ ಓದಿ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದು. ನಾನು ಅವಾಗಲೇ ಲೋಕದಲ್ಲಿ ಬರುವಂತ ಕಾರ್ಯಗಳು ಮನೆ ತನಕ, ಆದ್ರೆ ನನ್ನ ಕಾರ್ಯ ಮಾಡುವಂತ ನನ್ನ ದೇವರು ಮಾಡುವಂತ ಕಾರ್ಯ ಕೊನೆ ತನಕ ಇರುವಂತದ್ದಾಗಿದೆ. ಈ ಲೋಕವು ಕೊಡುವ ರೀತಿ ನನ್ನ ದೇವರು ಕೊಡುವುದಿಲ್ಲ. ಈ ಲೋಕವು ಕೊಡುವ ರೀತಿ ನಾನು ನಿನಗೆ ಕೊಡೋದಿಲ್ಲ. ಈ ಲೋಕದಲ್ಲಿ ಬರುವಂತ ಆ ಒಂದು ಆಶೀರ್ವಾದ, ಈ ಲೋಕದಲ್ಲಿ ಬರುವಂತ ಒಂದು ಅಭಿವೃದ್ಧಿ, ಅವೆಲ್ಲ ಒಂದು ಲಿಮಿಟೇಷನ್. ಆಮೆನ್. ಎಕ್ಸ್ಪೈರಿ ಡೇಟ್ ಯಾವ್ದು ಎಕ್ಸ್ಪೈರಿ ಆಗುತ್ತೆ. ಆದ್ರೆ ನನ್ನ ದೇವರು ಕೊಡುವಂತದ್ದು ಲೈಫ್ ಟೈಮ್. ಅಲ್ಲಲ್ಯಾ ಜನ ನಂಬ್ತೀರಾ? ಲೈಫ್ ಟೈಮ್ ದೇವ್ರು ನಮ್ಗೆ ಕೊಡುವುದಾಗಿದೆ. ಅಲ್ಲಲ್ಯಾ ಮುಂದೆ ಹೋಗ್ಬಿಡಿ. ನಿಮ್ಮ ಹೃದಯವು ಕಳವಳಗೊಳ್ಳಲಿ, ಹೆದರದಿರಲಿ. ಮತ್ತೊಂದು ಬಾರಿ ಹೇಳ್ತಾ ಇರೋದು ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಅಲ್ಲಲ್ಯಾ ಕಳವಳಗೊಂಡ್ರೆ ಶತ್ರು ಬರಕ್ ಸಾಧ್ಯ. ಆಮೆನ್ ಸ್ತೋತ್ರಂ. ಕಳವಳ ಆದ್ರನೆ ಶತ್ರು ಕುಟುಂಬದಲ್ಲಿ ಎಂಟ್ರಿ ಆಗ ಸಾಧ್ಯ. ಕಳವಳ ಆದ್ರನೆ ಹೃದಯದಲ್ಲಿ ಶತ್ರು ಬೇರೆವಾದ ಬೀಜಗಳು ಹಾಕಕ್ ಸಾಧ್ಯ.
ಕಳವಳ ತೆಗೆದಾಕ್ಬೇಕು ಇದರಲ್ಲಿ. ಆಮೆನ್. ಕಳವಳ ತೆಗೆದಾಕ್ಬೇಕು. ನೀನು ನಿಂತಿರುವುದು ಎಲ್ಲಿ? ನೀನು ಆರಿಸಿಕೊಂಡಿರೋದು ಎಲ್ಲಿ? ನೀನು ಕರೆದಾತನು ಯಾರು? ಹಲ್ಲೆಲೂಯಾ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಇದನ್ನು ಎಚ್ಚರಗೊಳ್ಳಲೇ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎಚ್ಚರಿಕೆ ಆಗಿರಲಿ. ಎಷ್ಟು ಜನ ನಂಬ್ತೀರಾ? ನನ್ನ ದೇವರನ್ನ ಬಲಪಡಿಸ್ತಾ ಇದ್ದಾರೆ, ನನ್ನ ದೇವರು ನನ್ನ ಸಂಕಟ ಇದ್ದಾರೆ. ಎಷ್ಟೇ ಹೋರಾಟಗಳು ಬಂದ್ರು ಅದರ ಮಧ್ಯದಲ್ಲಿ ನನ್ನ ದೇವರು ನಡೆಸ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಲಿ. ಹಲ್ಲೆಲೂಯಾ. ಅದೇ ಮೊದಲು ಅಂತ ಒಂದು ಕೊರೆದ ಬರೋ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ ನೆಕ್ಸ್ಟ್ 13ನೇ ವಾಕ್ಯ ಬನ್ನಿ, ಬೇಗ ಓದಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ಆಮೆನ್. ಸ್ತೋತ್ರಂ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇಲೆ ಬ್ರದರ್ ಇಲ್ಲಿ ಬೂಸ್ಟ್ ಮಾಡ್ಬೇಕು ಅನ್ನಂಗಿತ್ತು. ಈ ದಿನದಲ್ಲಿ ಬೂಸ್ಟ್ ಪ್ರಯೋಗ ಮಾಡೋದು ಬೇಡ. ನಾವು ದೇವ್ರ ವಾಕ್ಯ ನಮ್ಮಲ್ಲಿ ಪ್ರಕಟವಾಗುವಾಗ ನಾವು ಬೂಸ್ಟ್ ಆಗಿ ಎದ್ದೇಳಬೇಕು. ಆಮೆನ್. ವಾಕ್ಯ ನೋಡುವಾಗ ಜಿಗಿದಾಡ್ಬೇಕು ಅನ್ಸುತ್ತೆ. ಅದು ದೇವರ ಆತ್ಮನ ಫಲ. ಹಲ್ಲೆಲೂಯಾ. ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸೋದಿಲ್ಲ. ಹಲ್ಲೆಲೂಯಾ. ಕಳೆದ ದಿನದಲ್ಲಿ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ಒಬ್ಬ ವ್ಯಕ್ತಿಗೆ ಒಬ್ಬ ಮನುಷ್ಯನಿಗೆ ಒಂದು ಕಷ್ಟ ಬರ್ತಿದೆ ಅಂದ್ರೆ ಅದು ಫೇಸ್ ಮಾಡುವಂತ ಶಕ್ತಿ ಅವ್ನಿಗೆ ಇದ್ರೆ ಮಾತ್ರ ದೇವ್ರು ಕೊಡ್ತಾರೆ. ಆಮೆನ್. ಸ್ತೋತ್ರಂ. ಅಂದ್ರೆ ಕೊಡೋದಿಲ್ಲ. ಇವತ್ತು ನಿನ್ಗೆ ಅಪಮಾನ ಬರ್ಬೋದು, ಇವತ್ತು ಕಣ್ಣೀರಿನ ಪರಿಸ್ಥಿತಿ ಬರ್ಬೋದು, ದೇವ್ರು ನಿನ್ಗೆ ಆಡಿ ಶಕ್ತಿ ಕೊಟ್ಟಿದ್ದೀರಾ. ಅದಕ್ಕಾಗಿ ಹಲ್ಲೆಲೂಯಾ. ಹೃದಯ ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಿ. ಎಷ್ಟು ಜನ ನಂಬ್ತೀರಾ? ಎಂತ ಪರಿಸ್ಥಿತಿ ಬಂದ್ರು ಸಹ ದೇವರು ನನ್ನ ಸಂಗಡ ಇದ್ದಾರೆ. ಎಂತ ಪರಿಸ್ಥಿತಿ ಬಂದ್ರು ಸಹ ಅದರ ಮಧ್ಯೆ ನನ್ನ ದೇವರ ಕಾರ್ಯಕ್ಕೆ ನಡೆಸುವಂತನಾಗಿದ್ದಾನೆ. ಅಯ್ಯೋ, ನನ್ನ ಅಂಗೈಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ನಾನು ನೀನು ದೇವರ ಅಂಗೈಲಿದ್ದೇವೆ. ನಿನ್ನ ಪೌಳಿ ಗೋಡೆಗಳು ನನ್ನ ಕಣ್ಣೆದುರಲ್ಲಿದೆ. ಈ ದಿನ ನಿನ್ನ ಸುತ್ತ ಇರುವಂತ ಎಲ್ಲ ಕಷ್ಟಗಳು, ನಿನ್ನ ಸುತ್ತ ಇರುವಂತ ಎಲ್ಲ ಅಪಮಾನಗಳು, ನಿನ್ನ ಸುತ್ತ ಇರುವಂತ ಎಲ್ಲ ಕಣ್ಣೀರುಗಳು ನನ್ನ ದೇವರ ಮುಂದೆ ಇದೆ. ದೇವರ ಮದುವೆ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಇದನ್ನು ಎಚ್ಚರಿಕೆ ಆಗಿರಲಿ. ಹಲ್ಲೆಲೂಯಾ. ಹೃದಯ ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಲಿ. ಯಾಕಂದ್ರೆ ಪ್ರಿಯ ದೇವರ ಮಗುವೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಮತ್ತಾವುದು ಸಂಭವಿಸಲಿಲ್ಲ. ಮತ್ತ್ಯಾಕೆ ಕಳವಳ? ಆಮೆನ್. ಮತ್ತೆ ಯಾಕೆ ಮತ್ತೆ ಯಾಕೆ ಹೆದರಿಕೆ? ಹಲ್ಲೆಲೂಯಾ. ಅವಾಗಲೇ ಹೇಳಿದೆ, ಬಲ್ಲಿ ಬೆಳಕದಿದ್ದಕ್ಕೆ ಬೆಳಕಕ್ಕೂ ಫುಲ್ ಬೆಳಗಿದೆ. ನಾವು ಕ್ರಿಸ್ತನಿರುವಾಗ ನಾವು ಕ್ರಿಸ್ತನ ಪ್ರಕಾಶ ನಮ್ಮಲ್ಲಿರುತ್ತೆ. ಹಲ್ಲೆಲೂಯಾ. ಕ್ರಿಸ್ತನ ನಮ್ಮಲ್ಲಿರುವಾಗ ಶತ್ರು ಅವ್ರು ಪ್ಲಾನ್ ಮಾಡಿ ಬರ್ಬೇಕಾದ್ರೂ ಅವ್ನಿಗೂ ಭಯ. ಅವರ ಕುಟುಂಬದಲ್ಲಿ ಬೆಂಕಿ ಉರಿತಾ ಇದೆ, ನಾನಾಕೋಬೇಕು ಅಂತ ಶತ್ರು ಹೊಡೆಯುತ್ತಾನೆ. ಯಾಕಾಗಿ ಯಾವ ಕೇಡು ಸಂಭವಿಸುವುದು ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ನೀನು ದೇವರಿಂದ ಕರೆಯಲ್ಪಟ್ಟಿರುವಾಗ, ದೇವರ ಉದ್ದೇಶದಿಂದಲಿರುವಾಗ, ನೀನು ನೀತಿವಂತನಾಗಿ ಜೀವಿಸಿರುವಾಗ ನಿನಗೆ ಕಳವಳ ಬೇಡ. ಕಳವಳ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಕಟಣೆಯಲ್ಲಿ ಬೇಗ ಒಂದು ವಾಕ್ಯ ಓದೋಣ. ಪ್ರಕಟಣೆ 3ನೇ 20ನೇ ವಾಕ್ಯ. ಹಲ್ಲೆಲೂಯಾ. ಪ್ರಕಟಣೆ 3ನೇ 20ನೇ ವಾಕ್ಯ. ದೇವರ ಕಡೆಗೆ ತಿರುಗಿಕೋ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಹಲ್ಲೆಲೂಯಾ. ನನ್ನ ದೇವರು ಬಾಗಿಲು ತಟ್ತಾ ಇದ್ದಾರೆ. ಇಗೋ ಬಾಗಿಲು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ದೇವರ ಶಬ್ದವನ್ನು ಕೇಳಿ ಬಾಗಿಲು ತೆರೆಯುವುದೇ ಆದರೆ ನನ್ನ ದೇವರು ನಾನು ಸಂಗಡ ಬಂದು ಊಟ ಮಾಡುವೆನು. ನನ್ನ ದೇವರು ಕೆಲವು ಆಹಾರ ತಗೊಂಡ್ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ಗೊತ್ತು ಆ ಆಹಾರ ನಿನ್ನಲ್ಲಿಲ್ಲ ಅಂತ. ನನ್ನ ದೇವರು ಇದನ್ನ ಆಹಾರ ತರುಕೊಂಡು ಬರುವಾಗ, ದೇವರು ಒತ್ತುಕೊಂಡು ಬರುವಾಗ ನೀನು ಇದನ್ನ ದೇವರ ಶಬ್ದಕ್ಕೆ ಕಿವಿ ಕೊಟ್ಟು ಬಾಗಿಲು ತೆರೆಯಿರಿ. ಹಲ್ಲೆಲೂಯಾ. ಇಗೋ ಬಾಗಿಲು ತಟ್ಟುತ್ತಾ ಇದ್ದೇನೆ. ಅನೇಕ ಹೃದಯನ ಬಾಗಿಲು ಹಾಕೊಂಡು ಬೀಗ ಹಾಕೊಂಡ್ಬಿಟ್ಟಿದ್ದಾರೆ, ಆಚೆಗೂ ಯಾರು ಬರಬಾರ್ದು ಅಂತ. ಹಲ್ಲೆಲೂಯಾ. ಇದನ್ನ ದೇವರ ಆತ್ಮನಕ್ಕೆ ನಾವು ಒಳಗಾಗೋಣ. ಇಗೋ ಬಾಗಿಲು ತಟ್ಟುತ್ತಾ ಇದ್ದೇನೆ. ಯಾರಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ
ನಾನು ಅವನ ಸಂಗಡ ಬಂದು ಊಟ ಮಾಡುವೆನು. ಆಮೆನ್. ಸಾಧಾರಣವಾದ ಊಟ ಅಲ್ಲ, ದೇವರು ನನಗಾಗಿ ನಿನಗಾಗಿ ಹೊತ್ತು ಕೊಟ್ಟಿರುವಂತ ಊಟ. ಆತನಿಗೆ ಗೊತ್ತು ನಿನ್ನಲ್ಲಿ ದೇವರಿಗೆ ಬೇಕಾಗಿರುವಂತ ಊಟ ಇಲ್ಲ. ದೇವರು ಇಷ್ಟಪಡುವಂತ ಈ ಊಟ ನಿನ್ನಲ್ಲಿ ಖಾಲಿ ಆಗಿದೆ. ಈಗ ನನ್ನ ದೇವರು ಬಾಗಿಲು ತಟ್ಟು ತೆರೀತಾ ಇದ್ದಾರೆ. ಪ್ರಿಯ ದೇವರ ಮಗ, ನಿನ್ನ ಹೃದಯ ಬಾಗಿಲು ತೆರೆಯುವುದೇ ಆದರೆ ನೀನು ನಂಬಿಗಸ್ತನು ನೀತಿವಂತನು ಆಗಿರುವಾಗ ದೇವರು ಆರೋಗ್ಯವನ್ನು ತುಂಬಿಸ್ತಾ ಇದ್ದಾರೆ, ದೇವರು ಬಲವನ್ನು ತುಂಬಿಸ್ತಾ ಇದ್ದಾರೆ, ದೇವರು ಒಂದು ಒಳ್ಳೆ ಮನ್ನವನ್ನು ನಿನ್ನ ಮನೆ ತರುವಂತರಾಗಿದ್ದಾರೆ. ಅಲ್ಲೆಲ್ಲೂಯಾ. ನಾವು ದೇವರ ಸನ್ನಿಧಿಯಲ್ಲಿ ನಾವು ಎಚ್ಚೆತ್ತುಕೊಳ್ಳೋಣ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳಾದಂತೆ ಎಚ್ಚರಿಕೆಯಾಗಿರೋಣ. ಅಲ್ಲೆಲ್ಲೂಯಾ. ಕೊನೆಯದಾಗಿ ಕೀರ್ತನೆ 34:19 ವಾಕ್ಯ ಓದೋಣ, ಹೋಗದೆ ಮುಗಿಸೋಣ. ಹಲ್ಲೆಲೂಯಾ, ಸ್ತೋತ್ರಂ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು. 34:19 ಕೀರ್ತನೆ. ನೀತಿವಂತನಿಗೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ಎಷ್ಟಿದೆ? ಇವತ್ತು ನಾನು ನೀನು ಯಾರಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಅಲ್ಲೆಲ್ಲೂಯಾ. ನೀತಿವಂತವನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ಯೆಹೋವನು ಅವೆಲ್ಲವುಗಳಿಂದ 1-2 ಅಂತಿದ್ಯಾ? ಅವೆಲ್ಲವುಗಳಿಂದ ಇವತ್ತು ನಿನ್ನ ಜೀವಿತದಲ್ಲಿ ಏನೇ ಕಷ್ಟಗಳು ಬರ್ಬೋದು. ಅಲ್ಲೆಲ್ಲೂ ಆರೋಗ್ಯದ ಮೇಲೆ ಕಷ್ಟ ಬರ್ಬೋದು, ಮಕ್ಕಳ ಮೇಲೆ ಒಂದು ಕಷ್ಟ ಇರ್ಬೋದು, ನಿನ್ನ ಕೆಲಸದ ವಿಷಯದಲ್ಲಿ ಕಷ್ಟ ಇರ್ಬೋದು, ನಿನ್ನ ಕುಟುಂಬದಲ್ಲಿ ಕಷ್ಟ ಇರ್ಬೋದು. ದೇವರು ಹೇಳ್ತಿರೋ ಮಾತು, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು, ಅವೆಲ್ಲವುಗಳಿಂದ ನಾನು ಬಿಡಿಸ್ತೇನೆ. ಅಲ್ಲೆಲ್ಲೂಯಾ. ದೇವರು ನಿನ್ನ ಕಷ್ಟಗಳಿಂದ ಹೊರತರಲು ಸಿದ್ಧವಾಗಿದ್ದಾರೆ. ದೇವರು ನಿನ್ನ ಬಂಧನದಿಂದ ಹೊರತರಲು ಸಿದ್ಧವಾಗಿದ್ದಾರೆ. ದೇವರಿನ ಬಂಧನವನ್ನು ಮುರಿಯಲು ಸಿದ್ಧವಾಗಿದ್ದಾರೆ. ದೇವರು ಹೋರಾಟವನ್ನು ಲಯಪಡಲು ಸಿದ್ಧವಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ಯೆಹೋವನು ಆಮೆನ್. ವಾಕ್ಯಕ್ಕಾಗಿ ನಾನು ದೇವರ ಸ್ತೋತ್ರ ಮಾಡ್ತೇನೆ. ದೇವರು ಎಲ್ಲ ಕಷ್ಟಗಳಿಂದ ಬಿಡಿಸುವನಾಗಿದ್ದಾನೆ, ಎಲ್ಲ ಹೋರಾಟಗಳಿಂದ ಬಿಡಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಈಗ ನಾವು ನೀತಿವಂತರಾಗಿರುವಾಗ ಹಲ್ಲೆಲೂಯಾ, ಹಲ್ಲೆಲೂಯಾ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರೋಣ. ದೇವರು ನಮ್ಮ ಸಂಗಡ ಇದ್ದಾರೆ, ಭಯ ಬೇಡ. ದೇವರ ಉದ್ದೇಶ ನನ್ನ ಮೇಲಿದೆ, ಭಯ ಬೇಡ. ದೇವರ ಪದ್ಧತಿ ನನ್ನ ಮೇಲಿದೆ, ಕಳವಳ ಬೇಡ, ಧೈರ್ಯದಿಂದಿರಲಿ. ಹಲ್ಲೆಲೂಯಾ. ವಾಕ್ಯದ ಮುಖ ದೇವರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡ ದೇವರು ದೇವಸ್ಥಾನಕ್ಕೆ